ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ರಿ, ಅಪ್ಪನ್ಗೆ ಚಲನೆ ಬಂದಿದೆ ರೀ. ಅಪ್ಪ ಕೈ ಆಡಿಸಿದ್ರು. ಇದೇನು ಡಾಕ್ಟ್ರೆ, ಅಪ್ಪ ಈಗ ತಾನೇ ಕೈ ಆಡಿಸಿದ್ರಲ್ಲ, ಮತ್ತೆ ಯಾಕೆ ಹೀಗಾಗಿದೆ? ಒಂದೊಂದ್ಸಲಿ ಹಾಗೆ ಆಗತ್ತಮ್ಮ. ಇವರು ಹಾಡಿರೋ ಹಾಡಿಂದ ಅವರ ಬ್ರೈನಲ್ಲಿ ಸ್ವಲ್ಪ ಸ್ವಲ್ಪ ಮೂಮೆಂಟ್ ಬರ್ತಿದೆ. ಹಾಗೆ ನಿಧಾನವಾಗಿ ಮೂಮೆಂಟ್ ಶುರುವಾಗಿ ಸಡನ್ ಆಗಿ ಒಂದೇ ಸಲ ಅವರು ಕೋಮಾದಿಂದ ಹೊರಗಡೆ ಬರೋ ಸಾಧ್ಯತೆ ಇದೆ. ಮ್ಯೂಸಿಕ್ ಥೆರಪಿಗೆ ಇವರು ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಗಿದ್ ನೋಡಿ ತುಂಬಾ ಸಂತೋಷ ಆಯ್ತಮ್ಮ. ಹೀಗೆ 2-3 ದಿನ ಮಾಡ್ತಾ ಇದ್ರೆ ಅವರು ಖಂಡಿತವಾಗ್ಲೂ ಕೋಮಾದಿಂದ ಹೊರಗೆ ಬರ್ತಾರಮ್ಮ. ಥ್ಯಾಂಕ್ ಯು ರೂಪಾರಾಣಿ, ನಿನ್ ಹಾಡಿಂದ ಅಪ್ಪನ್ಗೆ ದೇಹದಲ್ಲಿ ಚಲನೆ ಶುರುವಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಹೀಗ್ ವರ್ಕ್ ಆಗತ್ತೆ ಅಂತ ಗೊತ್ತಿದ್ರೆ ನಾವೀ ಮ್ಯೂಸಿಕ್ ಥೆರಪಿಗೆ ಒಪ್ಕೋತಾನೆ ಇರ್ಲಿಲ್ಲ. ಈಗ್ಲೇ ಈ ವಿಷಯ ಮಮ್ಮಿಗೆ ಹೇಳ್ಬೇಕು. ಕೃಷ್ಣ, ಮೊದಲನೇ ಪ್ರಯತ್ನನೇ ಫಲ ಕೊಡೋ ಹಾಗೆ ಮಾಡಿದೆ. ಹೀಗೆ ನನ್ನ ಪ್ರಯತ್ನಕ್ಕೆ ಜಯ ಸಿಕ್ಕಿ ತಾತ ಕೋಮದಿಂದ ಹೊರಗಡೆ ಬರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಇದೇನ್ ಮಮ್ಮಿ, ಶ್ಯಾಮ ಹಾಡಿಗೆ ಆ ತಾತಂಗೆ ಮೂಮೆಂಟ್ಸ್ ಬಂದಿದ್ಯಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ಸೇ ಅವರನ್ನ ಕೋಮದಿಂದ ಹೊರಗೆ ತರೋದಕ್ಕಾಗೋದಿಲ್ಲ. ಇನ್ನಿ ಸಂಗೀತದಿಂದ ಏನಾಗುತ್ತೆ ಅಂದೆ. ಈಗ ಆಗೋ ಹಾಗಿದೆಯಲ್ಲ ಮಮ್ಮಿ. ನನಗ್ ತಾನೇ ಏನೇ ಗೊತ್ತು ಹೀಗೆಲ್ಲ ಆಗತ್ತೆ ಅಂತ. ಮಂತ್ರದಿಂದ ಮಾವಿನಕಾಯಿ ಹೇಗ್ ಬೀಳಲ್ವೋ ಹಾಗೆ ಸಂಗೀತದಿಂದ ಕೋಮಾದಲ್ಲಿರೋರು ಸರಿ ಹೋಗಲ್ಲ ಅನ್ಕೊಂಡೆ. ಐಶ್ವರ್ಯ ಫೋನು. ಮ್ಯೂಸಿಕ್ ಥೆರಪಿ ಬಗ್ಗೆ ಕೇಳ್ತಾಳೋ ಏನೋ. ಏನ್ ಹೇಳಿ? ನಡೆದಿದ್ದೆ ಹೇಳು ಮಮ್ಮಿ. ಹಲೋ ಐಶ್ವರ್ಯ. ಹಲೋ ಗೌರಮ್ಮ, ಬೆಳಗಿನ ಜಾವಾನೆ ಆ ಮುದ್ಕಂಗೆ ಮ್ಯೂಸಿಕ್ ಥೆರಪಿ ಮಾಡ್ತೀನಿ ಅಂದಿದ್ರಲ್ಲ, ಏನಾಯ್ತು? ಆಯ್ತು, ಹಾಡು ಹೇಳಿದ್ದು ಮುಗ್ದೋಯ್ತು. ಅವ್ರಿಗೆ ಮೂಮೆಂಟ್ ಏನು ಬರ್ಲಿಲ್ಲ ಅಲ್ವಾ? ಬಂತು. ಬಂತಾ? ಹೌದು, ಅವರು ಸಂಗೀತಕ್ಕೆ ರಿಯಾಕ್ಟ್ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದಾ? ಅವರು ರಿಯಾಕ್ಟ್ ಆಗ್ಬಿಟ್ರಾ? ಅದೇ ಅಲ್ವಾ ನಮ್ ಟೆನ್ಷನ್. ಹೀಗೆ ಸ್ವಲ್ಪ ದಿನ ತನಕ ಮ್ಯೂಸಿಕ್ ಥೆರಪಿ ಹೆಸರಲ್ಲಿ ಶ್ಯಾಮ ಹಾಡು ಹೇಳ್ತಾನೆ ಇದ್ರೆ ಅವರು ಎದ್ದು ಕೂತ್ಕೋತಾರೇನೋ ಅನ್ನಿಸ್ತಿದೆ. ಇಲ್ಲಿ ತಪ್ಪೆಲ್ಲ ನಿಂದೆ. ಶ್ಯಾಮ ಬಂದು ಕೇಳ್ಕೊತಿದ್ದ ಹಾಗೆ ನೀವ್ ಮ್ಯೂಸಿಕ್ ಥೆರಪಿಗೆ ಒಪ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಅದು ಹಾಗಲ್ಲ, ಹೀಗ್ ನಡೆಯತ್ತೆ ಅಂತ ನಮಗೇನ್ ಗೊತ್ತಿತ್ತು ಐಶ್ವರ್ಯ? ಗೊತ್ತಿರ್ಬೇಕಿತ್ತು. ಇಂಥ ಸಮಸ್ಯೆ ಮೊದ್ಲೇ ಗೊತ್ತಿರ್ಬೇಕಿತ್ತು. ಆ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೋಬೇಕಿತ್ತು. ಈಗ ನಾನು ಅಲ್ಲೇ ಇದ್ದಿದ್ರೆ ನೀವ್ ಮ್ಯೂಸಿಕ್ ಥೆರಪಿ ಮಾಡಕ್ಕೆ ಒಪ್ಕೋತಾನೆ ಇರ್ಲಿಲ್ಲ. ಈಗ ಆ ಮುದ್ಕ ಮ್ಯೂಸಿಕ್ ಥೆರಪಿಗೆ ರೆಸ್ಪಾಂಡ್ ಮಾಡಿ ಎದ್ದು ಕುತ್ಕೊಂಡ್ರೆ ಏನ್ ಮಾಡೋದ್ ನಾವು? ಬೇಕು ಅಂತಾನೆ ಯಾವ್ದೋ ವೆಹಿಕಲ್ ರಾಂಗ್ ರೂಟಲ್ಲಿ ಬಂದು ಅವ್ರ ಕಾರ್ನ ಗುದ್ದಿದೆ ಅನ್ನೋ ನಿಜ ಅವ್ರು ಹೇಳ್ತಾರಲ್ಲ, ಆಮೇಲೆ ಪೊಲೀಸ್ ಎನ್ಕ್ವೈರಿ ಶುರು ಆಗುತ್ತಲ್ಲ.
ಆವಾಗ ನಮ್ ಸೀಕ್ರೆಟ್ ಎಲ್ಲಾನು ಹೊರಗ್ ಬರುತ್ತೆ. ಅದ್ರ ಜೊತೆಗೆ ನೀನು ಅಖಿಲ್ ಜಾತಕದ ಪೇಪರ್ ಚೇಂಜ್ ಮಾಡಿದ್ಯಾ ಅನ್ನೋ ವಿಷಯ ಕೂಡ ಹೊರಗ್ ಬರುತ್ತೆ. ಅದೇ ನನಗೂ ಭಯ ಆಗ್ತಾ ಇರೋದು ಐಶ್ವರ್ಯ. ನೀನೇ ಏನಾದ್ರೂ ಮಾಡಿ ಈ ಸಮಸ್ಯೆಯಿಂದ ನಮ್ಮನ್ನ ಕಾಪಾಡು. ಹಾ ಓಕೆ, ಒಂದ್ ಕೆಲ್ಸ ಮಾಡು. ಏನು ಅಂತ ಹೇಳು ಐಶ್ವರ್ಯ, ಏನ್ ಮಾಡ್ಬೇಕು? ಇವತ್ ಸಂಜೆ ರೂಪಾರಾಣಿಗೆ ಹೈ ಟೆಂಪರೇಚರ್ ಬರೋ ಹಾಗೆ ಮಾಡಿ ನಾಳೆ ಮಾರ್ನಿಂಗ್ ಮ್ಯೂಸಿಕ್ ಥೆರಪಿಗೆ ಬ್ರೇಕ್ ಹಾಕಿ. ಅಷ್ಟು ಸಡನ್ ಆಗಿ ರೂಪಾರಾಣಿಗೆ ಹೈ ಟೆಂಪರೇಚರ್ ಹೇಗ್ ಬರುತ್ತೆ? ಹೇಳ್ತೀನಿ ಇದನ್. ಥೆರಪಿ ಕ್ಯಾನ್ಸಲ್ ಆಗುತ್ತೆ, ಅರ್ಥ ಆಯ್ತಾ? ಅರ್ಥ ಆಯ್ತು ಐಶ್ವರ್ಯ, ಅರ್ಥ ಆಯ್ತು. ಎಷ್ಟು ಒಳ್ಳೆ ಐಡಿಯಾ ಕೊಟ್ಟೆ ಐಶ್ವರ್ಯ. ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯ ಇರುತ್ತಲ್ಲ. ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಹೇಳ್ದಾಗೆ ಮಾಡಿ ನಾಳೆ ಮ್ಯೂಸಿಕ್ ಥೆರಪಿ ನಡೆದಿರೋ ಹಾಗೆ ನೋಡ್ಕೋತೀವಿ. ಓಕೆ, ಇಡ್ತೀನಿ. ಓಕೆ. ಭಯ ಆಗ್ತಿದೆ ಮಮ್ಮಿ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ಲ, ನಾನು ಹೇಳ್ದಾಗ ಮಾಡು. ಅತ್ತೆ, ಏನಮ್ಮ? ಅದು ಏನಾಯ್ತು? ಹೇಗೆ ಹೇಳಬೇಕೋ ಅರ್ಥ ಆಗ್ತಿಲ್ಲ. ಮ್ಯೂಸಿಕ್ ಥೆರಪಿಯಿಂದ ತಾತಂಗೆ ಮೂಮೆಂಟ್ ಬಂತು ಅಂತ ನಾವೆಲ್ಲ ಖುಷಿ ಪಡ್ತಿದ್ವಲ್ಲ. ಹೌದು, ಹೀಗೆ ದಿನ ಮ್ಯೂಸಿಕ್ ಥೆರಪಿ ಮಾಡಿಸಿದ್ರೆ ತಾತ ಎದ್ದು ಕೂತ್ಕೋತಾರೆ ಅಂತ ಆಸೆ ಪಡ್ತಿದ್ವಲ್ಲ. ಹೌದು, ಆದರೆ ನಮ್ಮ ಆಸೆ ನಿರಾಸೆ ಆಗೋ ಥರ ಇದೆ ಅತ್ತೆ. ಯಾಕೆ? ನನ್ನ ಜೊತೆ ಬನ್ನಿ ಅತ್ತೆ. ಇಲ್ಲಿ ನೋಡಿ ಅತ್ತೆ, ಏನು ಇವಳು ಹೀಗೆ ನಡುಕ್ತಿದ್ದಾಳೆ? ಜ್ವರ ಬಂದಿದೆ ಅತ್ತೆ. ಬೆಳಗಿನ ಜಾವದಲ್ಲಿ ಮ್ಯೂಸಿಕ್ ಥೆರಪಿಗೆ ಹಾಡ್ದಾಗಿಂದನೂ ಹೈ ಟೆಂಪ್ರೇಚರ್ ಇದೆಯಂತೆ ಅತ್ತೆ. ಹೀಗೆ ನಡುಕ್ತಾ ಕಣ್ಣು ಕೂಡ ಬಿಡೋಕ್ಕಾಗದೆ ಮಲಗಿದಾಳೆ. ಹೌದಾ ಪಾಪ? ತುಂಬ ಜ್ವರ ಇದೆ. ಅಬ್ಬಾ, ನಿಜವಾಗ್ಲೂ ಜ್ವರ ಬಂದಿದೆಯಲ್ಲ? ಸ್ವಾಮಿ, ಅಪ್ಪನ್ಗೆ ಮ್ಯೂಸಿಕ್ ಥೆರಪಿ ಕೊಡಬೇಕು. ನೀನೇ ಏನಾದ್ರೂ ದಾರಿ ತೋರಿಸು. ಏನಾಯ್ತು ಮಮ್ಮಿ? ಏನಾಯ್ತಕ್ಕ? ರೂಪಾರಾಣಿಗೆ ಜ್ವರ ಬಂದಿದೆ. ರೂಪಾರಾಣಿಗೆ ಜ್ವರ ಬಂದಿದ್ಯಾ? ಸಡನ್ ಆಗಿ ಹೇಗೆ ಜ್ವರ ಬಂತಕ್ಕ? ಬಹುಶಃ ಮ್ಯೂಸಿಕ್ ಥೆರಪಿಗೋಸ್ಕರ ರೂಪಾರಾಣಿ ಬೆಳಿಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿ ಅಷ್ಟು ಕಷ್ಟದ ರಾಗನ ಕಷ್ಟಪಟ್ಟು ಹಾಡಿದ್ಲಲ್ಲ, ಅದರಿಂದ ಬಂತು ಅಂತ ಗೌರಮ್ಮ ಹೇಳಿದ್ರು. ಹೌದು, ಆ ರೂಮಲ್ಲಿ ಗೌರಮ್ಮ ಇರ್ಬೇಕಿತ್ತಲ್ವಾ? ಇಲ್ವಲ್ಲ. ಅವಳಿಗೆ ಜ್ವರ ಹೋಗ್ಲಿ ಅಂತ ತಾತಂಗೆ ಮ್ಯೂಸಿಕ್ ಥೆರಪಿ ನಡೀಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಿದ್ದಾರೆ. ಏನೋ ಮ್ಯೂಸಿಕ್ ಥೆರಪಿ ಹೀಗೆ ದ್ವಿತೀಯ ವಿಘ್ನ ಆಗಿ ನಿಂತು ಹೋಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ. ನಿಂತು ಹೋಗ್ಬಾರ್ದು. ಅಪ್ಪನಿಗೆ ಮ್ಯೂಸಿಕ್ ಥೆರಪಿ ಎಂಥ ಪರಿಸ್ಥಿತಿಲೂ ನಿಂತು ಹೋಗ್ಬಾರ್ದು.
ರೂಪಾರಾಣಿ ಹೀಗಿದ್ರೆ ಮ್ಯೂಸಿಕ್ ಥೆರಪಿ ಹೇಗ್ ನಡೆಯುತ್ತೆ ಅತ್ತೆ? ಹೇಗಾದ್ರೂ ಸರಿ ನಡಿಬೇಕು ವೈದೇಹಿ. ದ್ವಿತೀಯ ವಿಘ್ನ ಮಾತ್ರ ನಡಿಬಾರ್ದು. ಮಮ್ಮಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ದ್ವಿತೀಯ ವಿಘ್ನ ಆಗಲ್ಲ, ಮ್ಯೂಸಿಕ್ ಥೆರಪಿ ನಡೆಯುತ್ತೆ. ಅಲ್ಲ, ಹೇಗಾಗತ್ತೆ ಅಖಿಲ್? ಇಷ್ಟು ಜ್ವರ ಇದೆ. ಡಾಕ್ಟರ್ನ ಕರೆಸ್ತೀನಿ, ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಸಂಜೆ ಅಷ್ಟೊತ್ತಿಗೆಲ್ಲ ಜ್ವರ ಕಮ್ಮಿ ಆಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಡು ಹೇಳ್ತಾಳೆ. ಈ ಮ್ಯೂಸಿಕ್ ಥೆರಪಿ ತಪ್ಪಿಸ್ಕೊಳ್ಳೋಕೆ ಅಂತ ಗೌರಮ್ಮ ಹೀಗ್ ಮಾಡಿರ್ತಾಳೆ. ಮೈ ಗಾಡ್, ಟೆಂಪರೇಚರ್ 104 ಇದೆ. ಎರಡು ದಿನದ ತನಕ ತುಂಬಾ ಸುಸ್ತಿರುತ್ತೆ. ಇವ್ರಿಗೀಗ ಬೆಡ್ ರೆಸ್ಟ್ ಬೇಕಾಗತ್ತಮ್ಮ. ಅಂದ್ರೆ ಡಾಕ್ಟರ್, ನಾವಿವಳನ್ನ ಹುಷಾರಾಗಿ ಎಬ್ಸ್ಕೂರ್ಸಿ ಇವಳತ್ರ ಹಾಡು ಹಾಡಿಸ್ಬಹುದಲ್ವಾ? ಏನ್ ಮಾತಾಡ್ತೀರಮ್ಮ? ಹುಷಾರಿಲ್ದೇ ಇರೋ ವ್ಯಕ್ತಿ ಹತ್ರ ಹಾಡು ಹಾಡ್ಸೋದು ಸರಿ ಕಾಣಲ್ಲ. ನಿಮ್ಮ ತಾತನ ಮ್ಯೂಸಿಕ್ ಟ್ರೀಟ್ಮೆಂಟ್ಗೆ ಇದು ಕರೆಕ್ಟ್ ಟೈಮ್ ಅಲ್ಲ. ಇವ್ರು ಎದ್ದು 4 ಹೆಜ್ಜೆ ಇಟ್ರೇನೆ ತಲೆ ತಿರುಗಿ ಎಲ್ಲಿ ಬಿದ್ದೋಗ್ತಾರೋ ಅಂತಿದ್ರೆ ಹಾಡು ಹಾಡಿಸ್ಬೋದಂತ ಕೇಳ್ತಿರಲ್ಲ. 2-3 ದಿನದ ತನಕ ಇವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಕೊಡಬೇಡಿ. ಇವರಿಗೆ ಪೂರ್ತಿಯಾಗಿ ರೆಸ್ಟ್ ಬೇಕು. ಬೇಕು ಅಂದರೆ ತಾತನ ಮ್ಯೂಸಿಕ್ ಥೆರಪಿಗೆ ಬೇರೆ ಸಿಂಗರ್ನ ಅರೇಂಜ್ ಮಾಡಿ. ಸರಿ ಡಾಕ್ಟ್ರೆ. ಹಲೋ ಐಶ್ವರ್ಯ ಅಕ್ಕ, ನಿನ್ನಮ್ಮ ಇಲ್ಲಿ ಫೋನ್ ರಿಸೀವ್ ಮಾಡ್ತಿಲ್ಲ. ಅವಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ತಿರುಗ್ತಿದ್ದಾಳೆ. ಅವಳು ಹೊರಗಿದ್ದು ನನ್ನ ಡ್ರಾಮಾ ಆಡಿಸ್ತಿದ್ದಾಳೆ. ನಿನ್ ಫೀವರ್ ಡ್ರಾಮಾ ಸಕ್ಸಸ್ ಆಯ್ತಾ? ಸೂಪರ್ ಸಕ್ಸಸ್ ಆಯ್ತು. ಅಷ್ಟು ಟೆಂಪ್ರೇಚರ್ ಇದ್ದಿದ್ದಕ್ಕೆ ಎಲ್ಲರೂ ಗಾಬರಿ ಆಗ್ಬಿಟ್ರು. ಡಾಕ್ಟರ್ ಅಂತೂ ನನಗ್ ಮಂಚನೂ ಇಳಿದೆ ಪೂರ್ತಿ ರೆಸ್ಟ್ ಹೋಗು ಅಂದ್ರು. ಇದರಿಂದ ಮ್ಯೂಸಿಕ್ ಥೆರಪಿಗೆ ಬ್ರೇಕ್ ಬಿತ್ತು. ಮ್ಯೂಸಿಕ್ ಥೆರಪಿ ನಿಂತು ಹೋಗಿದ್ದಕ್ಕೆ ವಸಂತ ಆಂಟಿ ತುಂಬಾ ಫೀಲ್ ಆಗಿದ್ದಾರೆ. ಅವ್ರ ಫೀಲಿಂಗ್ಸ್ ಯಾರಿಗ್ ಬೇಕು ಹೇಳು? ಶ್ಯಾಮನ ಕಮ್ಮಿ ಅಂತ ಅನ್ಕೋಬೇಡ. ಅವಳು ತುಂಬಾ ಬುದ್ಧಿವಂತೆ. ಏನಾದ್ರೂ ಮಾಡಿ ನಿಮ್ ನಾಟಕನ ಹೊರಗೆ ಹಾಕಿ ಮ್ಯೂಸಿಕ್ ಥೆರಪಿ ಮಾಡೋ ಅಷ್ಟು ಕೇಪಬಲ್. ಶ್ಯಾಮ ವಿಷಯದಲ್ಲಿ ನೀವು ತುಂಬಾ ಹುಷಾರಾಗಿರಿ. ಸರಿ ಅಕ್ಕ, ಅವಳಿಗೇನು ಅನುಮಾನ ಬರ್ದಿದ್ದ ಹಾಗೆ ನಾನು ಅಮ್ಮ ನೋಡ್ಕೋತೀವಲ್ಲ. ಓಕೆ, ಅಲ್ಲೇನ್ ನಡೀತಿದೆ ಅಂತ ಅವಾಗವಾಗ ನಂಗೆ ಹೇಳ್ತಾ ಇರು. ಸರಿ, ಹೇಳ್ತೀನಿ. ಓಕೆ, ಬಾಯ್. ಬಾಯ್. ಯಾವುದೇ ಪರಿಸ್ಥಿತಿಲೂ ಆ ಮುದುಕ ಕೋಮಾದಿಂದ ಹೊರಗೆ ಬರಬಾರ್ದು. ಮ್ಯೂಸಿಕ್ ಥೆರಪಿ ನಡೆಯೋದು, ಆ ಮುದುಕ ಸರಿ ಹೋಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಕೃಷ್ಣ ಹೀಗ್ ಮಾಡಿದೆ? ಮೊದಲನೇ ದಿನ ಸರಿಯಾಗಿ ನಡೀತಿದ್ದ ಮ್ಯೂಸಿಕ್ ಥೆರಪಿಗೆ ದ್ವಿತೀಯ ವಿಘ್ನ ಆಗೋ ಹಾಗೆ ಯಾಕೆ ಈ ಥರ ಮಾಡಿದೆ ಕೃಷ್ಣ? ಮೊದಲನೇ ದಿನ ರೂಪಾರಾಣಿ ಹಾಡಿದ ಹಾಡಿಗೆ ಅಪ್ಪನ ದೇಹದಲ್ಲಿ ಚಲನೆ ಕಾಣಿಸೋ ಹಾಗೆ ಮಾಡಿದೆ. 2-3 ದಿನ ಹೀಗೆ ಮಾಡಿದ್ರೆ ಅಪ್ಪನಿಗೆ ಪ್ರಜ್ಞೆ ಚೆನ್ನಾಗಿ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆ ಮಾತು ಕೇಳಿ
ನಮ್ಮಪ್ಪ ಕೋಮಾದಿಂದ ಹೊರಗಡೆ ಬಂದೇ ಬಿಟ್ರು ಅಂತ ಖುಷಿ ಪಟ್ಬಿಟ್ಟೆ ನಾನು. ಆ ಸಂತೋಷ ಒಂದಿನ ಕೂಡ ಇಲ್ದೇ ಇರೋ ಹಾಗೆ ಮಾಡಿದ್ಯಲ್ಲ ಕೃಷ್ಣ. ರೂಪಾ ರಾಣಿಗೆ ಹೀಗ್ ಜ್ವರ ಬರೋ ಹಾಗೆ ಮಾಡಿದ್ಯಲ್ಲ ಕೃಷ್ಣ. ಕಾಪಾಡು ಕೃಷ್ಣ, ದಯವಿಟ್ಟು ರೂಪಾ ರಾಣಿ ಜ್ವರ ಹೋಗ್ಸು. ನಿರ್ವಿಘ್ನವಾಗಿ ಮ್ಯೂಸಿಕ್ ಥೆರಪಿ ನಡೆಯೋ ಹಾಗೆ ಆಶೀರ್ವಾದ ಮಾಡು. ರೂಪಾ ರಾಣಿಗೆ ಜ್ವರ ಕಡಿಮೆ ಆಗೋಕೆ ನನ್ನಿಂದ ಆಗೋ ಪ್ರಯತ್ನನ ನಾನು ಮಾಡ್ತೀನಿ ಕೃಷ್ಣ. ರೂಪಾ ರಾಣಿಗೆ ಸುಸ್ತು ಹೋಗಿ ಹಾಡೋಕೆ ಶಕ್ತಿ ಬರೋ ಹಾಗೆ ನನ್ನ ಕೈಲಿ ಆಗೋದನ್ನ ನಾನು ಮಾಡ್ತೀನಿ. ನಾನು ಏನೇ ಮಾಡಿದ್ರು ನಿನ್ನ ಆಶೀರ್ವಾದ ಇಲ್ಲದೆ ಫಲ ಸಿಗಲ್ವಲ್ಲ. ಅದಕ್ಕೆ ಮನಸ್ಸ ವಾಚ ಕರ್ಮಣ ಇನ್ನೊಂದ್ಸಲ ಬೇಡ್ಕೋತಿದ್ದೀನಿ. ನಾಳೆ ದ್ವಿತೀಯ ವಿಘ್ನ ಆಗದೆ ಇರೋ ಹಾಗೆ, ಮ್ಯೂಸಿಕ್ ಥೆರಪಿ ನಡೆಯೋ ಹಾಗೆ, ಅಪ್ಪನ್ಗೆ ಪ್ರಜ್ಞೆ ಬರೋ ಹಾಗೆ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಅಮ್ಮ, ಇವ್ರು ಬರ್ತಿದಾರಲ್ಲ. ಅಮ್ಮ ರೂಪಾ, ನಿಮ್ಮಮ್ಮ ಎಲ್ಲಮ್ಮ? ಡಾಕ್ಟರ್ಗೆ ಫೋನ್ ಮಾಡಿ ಜ್ವರ ಕಡಿಮೆ ಆಗಿಲ್ಲ ಅಂದಿದ್ದಕ್ಕೆ ಅವರು ಬೇರೆ ಟ್ಯಾಬ್ಲೆಟ್ ಒಂದು ಹೇಳಿದ್ದಾರೆ, ಅದನ್ನು ತರಕ್ಕೆ ಹೋಗಿದ್ದಾರೆ ಆಂಟಿ. ಹೌದಾ? ಹೈ ಟೆಂಪ್ರೇಚರ್ ಇದ್ದಾಗ ಒದ್ದೆ ಬಟ್ಟೆ ಇಟ್ರೆ ಕಡಿಮೆ ಆಗತ್ತಮ್ಮ. ಇರು. ಅತ್ತೆ ಕೊಡಿ, ನಾನು ಮಾಡ್ತೀನಿ. ಪರವಾಗಿಲ್ಲ ಬಿಡಮ್ಮ, ನೀನು ಹೋಗಿ ಫ್ರೂಟ್ಸ್ ತಗೊಂಡ್ ಬಾ. ಸರಿ ಅತ್ತೆ. ರೂಪಾರಾಣಿಗೆ ಬೇಗ ಜ್ವರ ಹೋಗ್ಲಿ ಅಂತ ಮಮ್ಮಿ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡು. ಹೌದು ರೀ, ಬೇಗ ಅವಳ ಜ್ವರ ಹೋಗ್ಬೇಕು. ನಾಳೆ ಬೆಳಿಗ್ಗೆ ಮ್ಯೂಸಿಕ್ ಥೆರಪಿ ಆಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಶ್ಯಾಮ, ರೂಪಾರಾಣಿ ಸ್ವಲ್ಪ ಕೋಪರೇಟ್ ಮಾಡಿದ್ರು ಹಾಡೋದು ನೀನೇ ಆಗಿರೋದ್ರಿಂದ ಟೆನ್ಷನ್ ಏನೂ ಇರಲ್ಲ. ತಾತ ಮತ್ತೆ ಮೊದಲಿನ ಥರ ಆಗ್ತಾರೆ. ರೂಪಾ, 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 ಈ ಕಷಾಯ ಕುಡಿಯಮ್ಮ. ನಿಮ್ಮಮ್ಮ ಇನ್ನೂ ಬರ್ಲಿಲ್ವಮ್ಮ? ಇಲ್ಲ ಆಂಟಿ, ಆ ಟ್ಯಾಬ್ಲೆಟ್ ಹತ್ರ ಎಲ್ಲೂ ಸಿಗ್ಲಿಲ್ವಂತೆ. ಬೇರೆ ಕಡೆ ತರ್ತೀನಿ ಅಂತ ಫೋನ್ ಮಾಡಿದ್ರು. ಇನ್ನೊಂದು 10 ನಿಮಿಷದಲ್ಲೇ ಬರ್ತೀನಿ ಅಂತಾನೂ ಹೇಳಿದ್ರು. ನೀವು ಹೋಗಿ ಮಲ್ಗಿ ಆಂಟಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಅಮ್ಮ ಬರ್ತಾರಲ್ಲ.
ಮಮ್ಮಿ ಬಂದ್ಮೇಲೆ ಆ ಟ್ಯಾಬ್ಲೆಟ್ ಕೂಡ ತಗೋತೀನಿ ಆಂಟಿ. ಜ್ವರ ಹೋದ್ರೆ ಹೇಗಾದರೂ ಶಕ್ತಿ ತಗೊಂಡು ನಾಳೆ ಬೆಳಗ್ಗೆ ಮ್ಯೂಸಿಕ್ ಥೆರಪಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆಂಟಿ. ಸರಿನಮ್ಮ, ಒಂದು ಚಿಕ್ಕ ಅವಕಾಶ ಸಿಕ್ಕರು ಹಾಡೋದಕ್ಕೆ ಪ್ರಯತ್ನ ಮಾಡಮ್ಮ, ನಿನಗೆ ಪುಣ್ಯ ಬರುತ್ತೆ. ಸರಿ ಆಂಟಿ, ಪ್ಲೀಸ್ ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಈ ಜ್ವರ ಕಡಿಮೆನೂ ಆಗಲ್ಲ, ನಾನು ಹಾಡು ಹಾಡೋದಿಲ್ಲ.